ಹಿರಿಯೂರು ಉಪಚುನಾವಣೆಯಲ್ಲಿ ಎಚ್ಡಿಕೆ ಸ್ಪರ್ಧೆ ಫಿಕ್ಸ್. ಈಗ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಮೈತ್ರಿ ಸರ್ಕಾರ ಈ ಬಾರಿ 2028ರ ಹೊತ್ತಿನಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಸರತ್ತು ಮಾಡ್ತಾ ಇದೆ. ಹಿರಿಯೂರು ಉಪಚುನಾವಣೆಯಲ್ಲಿ ಎಚ್ಡಿಕೆ ಸ್ಪರ್ಧೆ ಫಿಕ್ಸ್ ಆಗುತ್ತಾ? ಅಶ್ವವೇಗ ವರದಿ ಬೆನ್ನಲ್ಲೇ ಜನತಾ ದಳದಲ್ಲಿ ಸಂಚಲನ ಮೂಡಿದೆ. ಪಕ್ಷದ ಪ್ರಮುಖರ ತುರ್ತು ಸಭೆ ಕರೆದ ಎಚ್ಡಿ ಕುಮಾರಸ್ವಾಮಿ. ಹಿರಿಯೂರು ಜೆಡಿಎಸ್ ನಾಯಕರ ಜೊತೆ ಕುಮಾರಸ್ವಾಮಿ ಸಭೆಯನ್ನ ನಡೆಸಿದ್ದಾರೆ. ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾದ ಜೆಡಿಎಸ್ ಸಾರಥಿ ಎಚ್ಡಿಕೆ. ಯಾರನ್ನು ಕಣಕ್ಕೆ ಇಳಿಸಬೇಕು, ಏನು ಮಾಡಬೇಕು, ಟಿಕೆಟ್ ನಮಗೆ ಕೇಳ್ತೇನೆ, ನೀವು ಗೆಲ್ಲಿಸಲು ರೆಡಿನಾ? ಹೀಗೆ ನಾನಾ ತರದಂತಹ ಚರ್ಚೆಗಳು. ಹಿರಿಯೂರು ಕ್ಷೇತ್ರದಲ್ಲಿ ಯಾವ ರೀತಿಯ ವಾತಾವರಣ ಇದೆ, ಜೆಡಿಎಸ್ ಪ್ರಭಾವ ಹೇಗಿದೆ, ಹೀಗೆ ಸ್ಥಳೀಯ ನಾಯಕರಿಗೆ ನಾನಾ ಪ್ರಶ್ನೆಯನ್ನ ಕೇಳ್ತಿರುವಂತಹ ಎಚ್ಡಿ ಕುಮಾರಸ್ವಾಮಿ. ಹಿರಿಯೂರು ಉಪಚುನಾವಣೆಯಲ್ಲಿ ಎಚ್ಡಿಕೆ ಸ್ಪರ್ಧೆ ಫಿಕ್ಸಾ ಅಂತ ನೋಡೋದಾದ್ರೆ, ಅಶ್ವವೇಗ ನ್ಯೂಸ್ ನಿರಂತರವಾಗಿ ಈ ಕುರಿತಾದಂತ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತಾ ಇತ್ತು. ಇನ್ ಡೆಪ್ತ್ ಆಗಿ ಪೊಲಿಟಿಕಲ್ಲಿ ಅಪ್ಡೇಟ್ಸ್ ಅನ್ನ ಹೇಳ್ತಾ ಹೋಗ್ತಾ ಇದ್ವಿ. ಇನ್ನು ಅದರಂತೆ ವರದಿ ಬಳಿಕ ಇದೀಗ ಎಚ್ಚೆತ್ತಂತ ಎಚ್ಡಿ ಕುಮಾರಸ್ವಾಮಿ ಕೂಡ ಸಭೆಯನ್ನ ಕರೆದಿದ್ದಾರೆ. ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾದಂತ ಜೆಡಿಎಸ್ ಸ್ಥಳೀಯವಾಗಿ ನಾಯಕರ ಜೊತೆ ಸಭೆಯನ್ನ ಮಾಡಿ ವಾತಾವರಣ ಯಾವ ರೀತಿ ಆಗಿದೆ, ಕ್ಷೇತ್ರದಲ್ಲಿ ಜೆಡಿಎಸ್ನ ಪ್ರಭಾವ ಹೇಗಿದೆ, ಸ್ಪರ್ಧೆ ಮಾಡಿದ್ರೆ ಈ ಬಾರಿ ಗೆಲ್ಲುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ, ಜನರ ಒಲವು ಯಾವ ರೀತಿಯಾಗಿದೆ, ಹೀಗೆ ನಾನಾ ತರದಂತ ಚರ್ಚೆಗಳು ಸ್ಥಳೀಯರ ಜೊತೆಗೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಹಿರಿಯೂರು ಕ್ಷೇತ್ರದಲ್ಲಿ ಮುಂಚೆ ಯಾವ ರೀತಿಯಾಗಿತ್ತು ಹಿರಿಯೂರು ಕ್ಷೇತ್ರ? ಕುಮಾರಣ್ಣ ನೀವೇ ಸ್ಪರ್ಧೆ ಮಾಡಿ, ನೀವು ರಾಜ್ಯ ರಾಜಕಾರಣಕ್ಕೆ ಬನ್ನಿ ಅಂತಿದ್ದಾರೆ. ನೀವು ನಿಂತ್ರೆ ಪಕ್ಷಕ್ಕೆ ಸಿಗುತ್ತೆ ಭೀಮಬಲ, ದೋಸ್ತಿ ಕೂಟಕ್ಕೂ ಬಲ ಫಿಕ್ಸ್ ಆಗುತ್ತೆ. ನೀವು ನಿಂತ್ರೆ ಈಸಿಯಾಗಿ ಗೆದ್ದು ಬಿಡ್ತೀರಾ ಕುಮಾರಣ್ಣ, ನೀವೇ ನಿಲ್ಲಿ, ಮನಸ್ಸು ಮಾಡಿ, ಮತ್ತೆ ವಿಧಾನಸಭೆ ಪ್ರವೇಶಿಸಬೇಕು, ಸಿಎಂ ಡಿಕೆಗೆ ಟಕ್ಕರ್ ಕೊಡೋಕೆ ನೀವೇ ಸರಿ. ನೀವು ರಾಜ್ಯ ರಾಜಕಾರಣಕ್ಕೆ ಮರಳಿದ್ರೆ 2028ಕ್ಕೆ ಇದು ದಿಕ್ಸೂಚಿ ಆಗುತ್ತೆ. ಹಿರಿಯೂರು ಪ್ರಭಾವಿ ಮುಖಂಡ ರವೀಂದ್ರ ಸೇರಿ ಎಲ್ಲರದ್ದು ಇದೇ ಮಾತಾಗಿದೆ. ಇದಕ್ಕೆ ಇನ್ನೂ ಏನನ್ನು ಹೇಳದ ಕುಮಾರಸ್ವಾಮಿ ಸಖತ್ ಸಸ್ಪೆನ್ಸ್ ಅಲ್ಲಿದ್ದಾರೆ. ಕಳೆದ 1 ಗಂಟೆಯಿಂದ ಮುಂದುವರೆದಿರುವಂತಹ ಹಿರಿಯೂರು ಜೆಡಿಎಸ್ ಸಭೆ. ಸ್ಥಳೀಯರ ಕೇಳಿ ಬರ್ತಾ ಇರುವಂತಹ ಮಾತೇನು, ಮುಖಂಡರಿಂದ ಕೇಳಿ ಬರ್ತಾ ಇರುವಂತಹ ಮಾತೇನು? ನೀವೇ ಸ್ಪರ್ಧೆ ಮಾಡಿ, ದೋಸ್ತಿ ಕೂಟಕ್ಕೆ ನಿಮ್ಮ ಬಲ ಬೇಕು, ನೀವು ಸ್ಪರ್ಧೆ ಮಾಡಿದ್ರೆ ಒಂದ್ ರೀತಿಯ ಭೀಮನ ಬಲ ಸಿಕ್ಕಂತಾಗುತ್ತೆ, ಈಸಿಯಾಗಿ ಕೂಡ ಗೆದ್ದು ಬಿಡ್ಬೋದು, ನೀವು ಮನಸ್ಸು ಮಾಡ್ಬೇಕಷ್ಟೇ. ಇನ್ನು ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡಬೇಕು ಅಂದ್ರೆ ಅದಕ್ಕೆ ನೀವೇ ಸರಿ ಅಂತ ಇರುವಂತ ಮುಖಂಡರು. 2028ಕ್ಕೆ ಇದು ದಿಕ್ಸೂಚಿ ಆಗಬೇಕು, ರಾಜ್ಯ ರಾಜಕಾರಣಕ್ಕೆ ನೀವು ಮರಳಬೇಕು, ಎಲ್ಲರದ್ದು ಕೂಡ ಇದೇ ಮಾತಾಗಿದೆ. ಕುಮಾರಸ್ವಾಮಿ ನಿಲುವೇನು ಅನ್ನೋದೇ ಇಲ್ಲಿ ಸಸ್ಪೆನ್ಸ್ ಆಗಿರುವಂತದ್ದು. ಮುಖಂಡರ ಜೊತೆ ಸಭೆಯನ್ನ ನಡೆಸ್ತಾ ಇರುವಂತಹ ಕುಮಾರಸ್ವಾಮಿ, ಹಿರಿಯೂರು ಕ್ಷೇತ್ರದ ವಾತಾವರಣ ಯಾವ ರೀತಿಯಾಗಿದೆ? ಈಗಾಗಲೇ ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆ ಆದಂತ ಹಿರಿಯೂರು ಕ್ಷೇತ್ರ ಆ ನಂತರ ದಿನಗಳಲ್ಲಿ ಜೆಡಿಎಸ್ ಅಲ್ಲಿ ಗೆಲುವನ್ನ ಸಾಧಿಸುತ್ತೆ. 2 ಬಾರಿ ಜೆಡಿಎಸ್ ಗೆದ್ದು ಬೀಗುತ್ತೆ. ಅದಾದ್ಮೇಲೆ ಪಕ್ಷೇತರರಾಗಿ ಡಿ ಸುಧಾಕರ್ ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ. ನಂತರ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಡಿ ಸುಧಾಕರ್ ಗೆಲುವನ್ನ ಅಲ್ಲಿ ಪಡೆದುಕೊಂಡಿರ್ತಾರೆ. ಅದಾದ ಬಳಿಕ ಡಿ ಸುಧಾಕರ್ ನಿಧನದ ಬಳಿಕ ಬೈ ಎಲೆಕ್ಷನ್ ಆಗಬೇಕು ಅಂತ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿಯ ಬಲ ಯಾವ ರೀತಿಯಾಗಿದೆ, ಅಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಕಾಂಗ್ರೆಸ್ನ ಪ್ರಾಬಲ್ಯ ಎಷ್ಟರ ಮಟ್ಟಿಗಿದೆ? ಯಾಕಂದ್ರೆ ನಿಧನರಾದಂಥವರು ಡಿ ಸುಧಾಕರ್ ಆಗಿದ್ರಿಂದ ಪಕ್ಷೇತರರಾಗಿ ಗೆದ್ದು ಅನಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಂಥವ್ರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಅಲ್ಲಿಂದ ಕೂಡ ಗೆಲುವನ್ನ ಸಾಧಿಸ್ತಾರೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಮುಖಂಡರುಗಳ ಸಭೆ ಕರೆದಿದ್ದೇನೆ. ಹಿರಿಯೂರಿನ ವಿಧಾನಸಭಾ ಚುನಾವಣೆ ಅಕಾಲಿಕವಾಗಿ ಏನು ಸುಧಾಕರ್ ಅವರ ಮರಣದ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಚುನಾವಣೆ ಬರ್ಬೋದು. ಆ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ಮುಖಂಡರುಗಳ ಅಭಿಪ್ರಾಯ ಪಡೆಯತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಕರೆದಿದ್ದೇನೆ.
ಇದು ಒಂದು ಭಾಗ ಹಿರಿಯೂರಿನ ವಿಷಯ. ಆದ್ರೆ ಒಂದು ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಒಂದು ಮನವಿ ನಾನು ಮಾಡ್ತಕ್ಕಂಥದ್ದು, ಮೊನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆ, ನಾನು ಚುನಾವಣೆ ಗೆಲ್ತೀನಿ ಅಂತ ಅಭ್ಯರ್ಥಿ ಹಾಕಿದ್ದಲ್ಲ. ಇದು ಮುಂದಿನ ದಿನಗಳು ಯಾವ ರೀತಿ ಆಗಬಹುದು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಂಥದ್ದು. ಅದು ನನ್ನ ಪಕ್ಷ ಯಾವ ರೀತಿಯಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಒಂದು ಧೈರ್ಯವಾದಂಥ ನಿರ್ಣಯಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಬೇಕು ಅಂತ ಅಭ್ಯರ್ಥಿ ಹಾಕಿದ್ದೆ. 2 ಸಭೆ ಮಾಡಿದ್ದೆ. ಹಿರಿಯೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಜೀವನ್, ಇದೀಗ ಕುಮಾರಸ್ವಾಮಿ ಹಿರಿಯೂರು ಕ್ಷೇತ್ರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಪ್ರಾಬಲ್ಯ ಇದೆಯಾ ಇಲ್ವಾ ಅನ್ನುವಂಥ ಚರ್ಚೆ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ರಾಜಕಾರಣಕ್ಕೆ ಎಂಟ್ರಿ ಕೊಡಬೇಕು ಅನ್ನುವಂಥ ಚರ್ಚೆ ಮತ್ತೊಂದು ಕಡೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ವನಿತಾ, ಏನಿ ಒಂದು ಹಿರಿಯೂರು ಕ್ಷೇತ್ರ ಏನೊಂದು ಸುಧಾಕರ್ ಅವರ ನಿಧನದ ಬಳಿಕ ಏನೊಂದು ತೆರವಾಗಿದೆ. ಸದ್ಯ ಈ ಒಂದು ಉಪಚುನಾವಣೆ ಯಾವಾಗ ಬೇಕಾದರೂ ನೋಟಿಫಿಕೇಶನ್ ಆಗಬಹುದು. ಆ ಒಂದು ವಿಚಾರವಾಗಿ ಸದ್ಯ ಎಲ್ಲ ಪಕ್ಷಗಳು ಸದ್ಯ ಇದೆ ಈ ಮುಂದಿನ ಮುಂಬರುವಂತಹ ಉಪಚುನಾವಣೆಗೆ ಎಲ್ಲರೂ ರೆಡಿ ಈಗಲಿಂದ್ರೆ ತಯಾರಿ ಆಗ್ತಿರುವಂಥದ್ದು. ಸದ್ಯ JDS-ನಲ್ಲೂ ಅದೇ ವಿಚಾರವಾಗಿ ಸದ್ಯ ಇವತ್ತು ಸಭೆ ಕೂಡ ನಡೀತಾ ಇರುವಂಥದ್ದು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಸದ್ಯ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು. ಏನಂದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಸುಧಾಕರ್ ಅವರ ಮಗ ಸುಹಾಸೇನೆ ಏನೊಂದು ಚುನಾವಣಾ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳಾಗ್ತಿದೆ. ಇನ್ನು ಅದಕ್ಕೆ ತಕ್ಕಂತೆ ಒಂದು ಪ್ರಬಲವಾದಂತಹ ಅಭ್ಯರ್ಥಿಯನ್ನ ಅಂದ್ರೆ ವಿಪಕ್ಷದಿಂದ ನಿಲ್ಲಿಸಬೇಕು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿದೆ. ಸದ್ಯ ಈ ವಿಚಾರದಲ್ಲಿ ಏನು JDS ಪಕ್ಷ ನಮಗೇನೆ ಒಂದು ಸೀಟ್ನ ಬಿಟ್ಟುಕೊಡುವಂತಹ ಅಂದ್ರೆ JDS ಅಭ್ಯರ್ಥಿಯನ್ನ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇದೇ ಒಂದು ವಿಚಾರವಾಗಿ ಇನ್ನು ಕೇಂದ್ರದ ಅಂದ್ರೆ BJP ಹೈಕಮಾಂಡ್ ಬಳಿಯೂ ಮಾತನಾಡ್ತೇನೆ ಅಂತ ಸದ್ಯ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಈ ಒಂದು ವಿಚಾರವಾಗಿ ಈಗ ಆಲ್ರೆಡಿ ಏನು ಅಲ್ಲಿನ ಸ್ಥಳೀಯ ಮುಖಂಡರು ಹಿರಿಯೂರು ಸ್ಥಳೀಯ ಮುಖಂಡರು ಈಗೆಲ್ಲ ಚರ್ಚೆಯನ್ನ ಮಾಡ್ತಿರೋವಂಥದ್ದು. ಈ ಒಂದು ಸ್ಥಳೀಯರ ಚರ್ಚೆ ಏನು ಒಂದು ಚರ್ಚೆ ಆಗ್ತಿದೆ, ಈ ಒಂದು ಚರ್ಚೆಯಲ್ಲಿ ಬಹುತೇಕ ಅಂದ್ರೆ ಅಲ್ಲಿನ ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನೋ ಒಂದು ಚರ್ಚೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಸದ್ಯ ಚರ್ಚೆ ಮಾಡ್ತಿದ್ದಾರೆ. ಇನ್ನು ಈ ಒಂದು ಸುದೀರ್ಘವಾದಂತಹ ಚರ್ಚೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ವನಿತಾ. ಥ್ಯಾಂಕ್ ಯು ಜೀವನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಡಿ ಸುಧಾಕರ್ ನಿಧನದ ಬಳಿಕ ತೆರವಾದಂತಹ ಕ್ಷೇತ್ರಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನುವಂಥ ಒಂದಿಷ್ಟು ವಾತಾವರಣ ಇದೆ. ಇದನ್ನ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಬೇಕು ಅನ್ನುವಂಥ ಚರ್ಚೆ ಕೂಡ ಇರುವಂಥದ್ದು.